ಸ್ನೇಹಿತರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಏನಿವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಮನ್ರೇಗಾ ಅನ್ನುವಂಥ ಒಂದು ಕಾಯ್ದೆಯನ್ನು ಹೊಸದಾಗಿ ಅದರಲ್ಲಿದ್ದಂಥ ನ್ಯೂನತೆಗಳನ್ನು ಸರಿಪಡಿಸಿ ಕಾಯ್ದೆಯನ್ನು ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ತರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಮನ್ರೇಗಾ ಅಂತ ಇದ್ದಂಥ ಕಾರ್ಯಕ್ರಮವನ್ನು ಹೊಸದಾಗಿ ವಿಜಿ ರಾಮ್ಜಿ ಅಂತ ಹೇಳಿ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಯೋಜನಾ ಗ್ರಾಮೀಣ್ ಅಂತ ಹೇಳ್ಬಿಟ್ಟು ಹೊಸ ಸ್ವರೂಪದೊಂದಿಗೆ ಇದ್ದಂಥ ನ್ಯೂನತೆಗಳನ್ನೆಲ್ಲ ಸರಿಪಡಿಸಿ ಜಾರಿಗೆ ತರುವಂಥ ಕೆಲಸವನ್ನು ಕಾಯ್ದೆ ಮುಖಾಂತರ ಮಾಡಿದ್ದಾರೆ. ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ವಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು 2025 ಒಂದು ಕಾಯ್ದೆಯನ್ನು ಜಾರಿಗೆ ತರೋದಾಯಿತು. ತಂದಾದ ನಂತರ ಇವರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ, ಇವರ ನ್ಯೂನತೆಗಳನ್ನು ಈ ಸರ್ಕಾರದಲ್ಲಿ ಆಗ್ತಕ್ಕಂಥ ಅಧ್ವಾನಗಳಿಂದ ಜನರ ದಿಕ್ಕನ್ನು ತಪ್ಪಿಸೋದಕ್ಕೆ ಅಲ್ಲಿ ಏನೋ ದೊಡ್ಡ ಅಪರಾಧ ಆಗಿದೆ, ಅಪಘಾತ ಆಗಿದೆ ಅನ್ನೋ ರೀತಿಯಲ್ಲಿ ಇವತ್ತು ಅಪಪ್ರಚಾರವನ್ನು ಮಾಡಿಕೊಂಡು ಯೋಜನೆ ಬಗ್ಗೆ ಹೊರಟಿದ್ದಾರೆ. ಈ ಯೋಜನೆ ಬದಲಾವಣೆ ತಂದಿರೋದು ಇಷ್ಟೇ. ಒಂದು, ವಿಕಸಿತ್ ಭಾರತ್ ಅಂತೇಳಿ ಪ್ರಧಾನಿ ಮೋದಿಜಿಯವರ ದೇಶದ ಕಲ್ಪನೆ ಏನಿದೆ, ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು, ಆ ದಿಕ್ಕಿನಲ್ಲಿ ನಾವು ಮುಂದುವರಿಬೇಕು ಅಂತೇಳಿ, ಆ ದಿಕ್ಕಿನಲ್ಲಿ ನಾವು ಗ್ರಾಮೀಣ ಪ್ರದೇಶದ ಜನರನ್ನು ಕೂಡ ಒಳಗೊಳ್ಳಬೇಕು, ಒಗ್ಗೂಡಿಸ್ಕೋಬೇಕು ಅಂಥೇಳಿ ವಿಕಸಿತ್ ಭಾರತ್ ಅನ್ನೋ ಒಂದು ಹೆಸರನ್ನು ಸೇರಿಸಿ ಹೊಸ ಹೆಸರನ್ನು ಇಟ್ಟು ಇದು ಗ್ರಾಮೀಣ ಯೋಜನೆಯನ್ನು ಮತ್ತೆ ಮರುರೂಪ ಕೊಟ್ಟು ತರುವಂಥದ್ದಾಗಿದೆ. 100 ದಿವಸ ಇದ್ದಂಥ ಕೂಲಿ ಕೊಡ್ತಿದ್ದಂಥ ಕೆಲಸದ ದಿನಗಳನ್ನು 125 ದಿನಕ್ಕೆ ಹೆಚ್ಚಳ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿವರೆಗೆ ಸುಳ್ಳು ಬಿಲ್ಗಳನ್ನು ಮಾಡಿ ರಾಜ್ಯ ಸರ್ಕಾರ ಮನಸೋ ಇಚ್ಛೆ ಅಲ್ಲಿರ್ತಕ್ಕಂಥ PDOಗಳನ್ನು, ಅಲ್ಲಿರ್ತಕ್ಕಂಥ ಸಂಬಂಧಿಸಿದ ಅಧಿಕಾರಿಗಳನ್ನು ಒಳಗಾಕೊಂಡು ಹೆಬ್ಬೆಟ್ಟುಗಳನ್ನು ಒತ್ತೋದ್ರ ಮುಖಾಂತರ ಹೇಳ್ತಾರೆ, ನಮ್ಮಲ್ಲಿ ಹಿರಿಯರೊಬ್ಬರು, ಬರೀ 10 ಕೈ ಬೆರಳ ಹೆಬ್ಬೆಟ್ಟಲ್ಲ, ಕಾಲಿನ ಹೆಬ್ಬೆಟ್ಟು ಒತ್ತಿ ಬಿಲ್ಗಳನ್ನು ತಗೊಳ್ಳುವಂಥದ್ದಾಗಿದೆ. ಸೊ ಈ ರೀತಿ ಮಾಡ್ಕೊಂಡು ಬಂದಿರೋದ್ರಿಂದ ಇದಕ್ಕೊಂದು ಕಡಿವಾಣ ಹಾಕಬೇಕು, ಇದಕ್ಕೊಂದು ಬದ್ಧತೆ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಜೊತೆಗೆ ಅಕೌಂಟಬಿಲಿಟಿ ಬರಬೇಕು, ಉತ್ತರದಾಯಿತ್ವ ಬರಬೇಕು ಅಂತ ಹೇಳಿ ಆ ಯೋಜನೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಎಲ್ಲ ಬದಲಾವಣೆಗಳನ್ನು ತಂದು ಜಾರಿಗೆ ತರುವಂಥದ್ದಾಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಷ್ಟು ಜವಾಬ್ದಾರಿ ಇರಬೇಕು ಅಂತೇಳಿ ಹಿಂದೆ ಇದ್ದಷ್ಟೇ ಯಾವುದು ಬದಲಾವಣೆ ಆಗಿಲ್ಲ, 100 ದಿವಸಕ್ಕೆ ಬದಲಾಗಿ 125 ದಿವಸ ಮಾಡಿ ರಾಜ್ಯ ಸರ್ಕಾರ ಕೂಡ ತನ್ನ ಪಾಲನ್ನು ಕೊಡಬೇಕು. 60:40 ಒಂದು ಏನು ಇದಿದೆ, ಶೇರ್ ಇದೆ, ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ಬದ್ಧತೆ ಇರುತ್ತೆ, ಅಕೌಂಟಬಿಲಿಟಿ ಇರುತ್ತೆ ಅಂತೇಳಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರುವಂಥದ್ದು. ಜೊತೆಗೆ ಈ ಸರ್ಕಾರದ ಯೋಗ್ಯತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಬಿದ್ದು ಹೋಗ್ತಾ ಇದ್ದಾವೆ. ಆ ಶಾಲೆಗಳಿಗೆ ರಿಪೇರಿಗೆ ದುಡ್ಡು ಕೊಡೋಕೆ ಇವ್ರ ಹತ್ರ ದುಡ್ಡಿಲ್ಲ, ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಹೆಂಡ ಮಾರೋ ಬಿಸ್ನೆಸ್ಸನ್ನು ಇಟ್ಕೊಂಡು 36,000 ಕೋಟಿ ಬಂದರೆ ಸಾಕಾಗಲ್ಲ, 50,000 ಕೋಟಿ ಸಂಪಾದನೆ ಮಾಡಬೇಕಾದ್ರಿಂದ ಅಂತೇಳಿ ಎಕ್ಸೈಸ್ ಇನ್ಸ್ಪೆಕ್ಟರ್ಗಳನ್ನೆಲ್ಲ ಗ್ರಾಮೀಣ ಭಾಗಕ್ಕೆ ಬಿಟ್ಟು ಹಳ್ಳಿನಲ್ಲಿ ಹೆಂಡ ಸಾರಾಯಿ ಮಾಸ್ತಿರ್ತಕ್ಕಂಥ ಈ ಸರ್ಕಾರ ಏನಿದೆ, ಶಾಲೆಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಈ ರಾಜ್ಯದಲ್ಲಿ 46,000 ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಗಳನ್ನು 6,000 KPS ಶಾಲೆ ಮಾಡ್ತೀವಿ ಅಂತೇಳಿ ಜುಟ್ಟಿಗೆ ಮಲ್ಗೆ ಹೂವು ಮುಡಿಸಿ 40,000 ಶಾಲೆಗಳನ್ನು ಕ್ಲೋಸ್ ಮಾಡಿ ಅದರ ದುಡ್ಡನ್ನು ಉಳಿಸ್ಕೋಬೇಕು ಅನ್ನೋ ಒಂದು ದುರಾಲೋಚನೆಯನ್ನು ಮಾಡಿರ್ತಕ್ಕಂಥ ಈ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಯೋಜನೆ, ಈಗ ಶಾಲೆಗಳ ಕಟ್ಟಡ ಕಟ್ಟೋದಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಏನು ವಿಜಿ ರಾಮ್ಜಿನಲ್ಲಿ ಶಾಲಾ ಕಟ್ಟಡಗಳನ್ನು ಹೊಸದಾಗಿ ಕಟ್ಟೋದಕ್ಕೆ, ಶಾಲಾ ಕಟ್ಟಡಗಳನ್ನು ರಿಪೇರಿ ಮಾಡೋದಕ್ಕೂ ಕೂಡ ಮನ್ರೇಗಾ ಅಂತ ಏನಿತ್ತು ಹಿಂದೆ, ಅದನ್ನು ವಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಮುಖಾಂತರ ಬಳಸ್ಕೋಬಹುದಾಗಿದೆ. ಅಂಗನವಾಡಿ ಕಟ್ಟಡಗಳನ್ನು ಕಟ್ಬೋದಾಗಿದೆ, ಆಸ್ಪತ್ರೆಗಳನ್ನು ಕಟ್ಬೋದಾಗಿದೆ. ಇದರಲ್ಲಿ ಇವರು ದೂರ ಎಂಥದ್ದಿದೆ, ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಈ ಕಾಯ್ದೆ ಕೇವಲ ಈ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಭಂಡತನ. ಇದೇ ರೀತಿಯಾಗಿ ಏನು ನಮ್ಮ ಒಂದು ಕ್ರಾಂತಿಕಾರಿ ಶಿಕ್ಷಣ ಬಂತು, ಏನೋ ಒಂದು ನಾವು NEP 2020 ಜಾರಿಗೆ ತಂದ್ವಿ,
ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೊಸದಾಗಿ ಜಾರಿಗೆ ಅದನ್ನು ವಿರೋಧಿಸಿದ್ರು. ಅವ್ರ ಯೋಗ್ಯತೆಗೆ ಇವತ್ತಿನವರೆಗೂ ಒಂದು ಆ ಜಾಗದಲ್ಲಿ SCP ತರಕ್ಕಾಗಿಲ್ಲ. ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತೀವಿ ಅಂತ ಹೋದ್ರು. ಇವತ್ತು ಅದನ್ನು ಡ್ರಾಫ್ಟ್ ಹಾಕೋದಕ್ಕೂ ಆಗಿಲ್ಲ ಅವ್ರ ಕೈನಲ್ಲಿ. ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು, 2.5 ವರ್ಷ ಆಯಿತು, ಮುಗದೇ ಹೋಯ್ತಿನೇನೋ. ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಈ ಸರ್ಕಾರ. ಕೇಂದ್ರ ಸರ್ಕಾರದ NEP ಅಂತ ಏನಿದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, ಅದನ್ನ ಇಡೀ ದೇಶ ಒಪ್ಕೊಂಡಿದೆ, ಇಡೀ ದೇಶ ಜಾರಿಗೆ ತಂದಿದೆ. ತನ್ಮೂಲಕ ಒಂದು ಹೊಸ ಬದಲಾವಣೆಯತ್ತ ಶಿಕ್ಷಣ ಕ್ಷೇತ್ರವನ್ನು ತಗೊಂಡು ಹೋಗ್ತಾ ಇದೆ. ಆದರೆ ಇವರು ನಾವು ಒಬಿರಾಯನ್ ಕಾಲದ ಶಿಕ್ಷಣಕ್ಕೆ ನಾವು ಕಟಿಬದ್ಧರಾಗ್ತೀವಿ ಅಂತ ಹೇಳಿ, ನಾವು ಹೊಸ ಶಿಕ್ಷಣ ನೀತಿ ತರ್ತೀವಿ ಅಂತೇಳಿ SCP ಅಂತ ಮಾಡ್ತೀವಿ ಅಂತೇಳಿ ಹೋಗಿ ಇಲ್ಲಿವರೆಗೂ ಅದು ಕರಡು ರೂಪದಲ್ಲಿದೆ. ಇನ್ನೂ ಕೂಡ ಅವ್ರಿಗೆ ಅದನ್ನು ಡ್ರಾಫ್ಟ್ ಮಾಡೋದಕ್ಕೂ ಅವ್ರ ಕೈನಲ್ಲಿ ಆಗಿಲ್ಲ. ಇಂಥ ಒಂದು ಅಶಕ್ತ ಸರ್ಕಾರ ಈ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆಲ್ಲ ಜನರ ದಿಕ್ಕನ್ನು ತಪ್ಪಿಸಿ ತಾವು ಮಾಡೋ ತಪ್ಪುಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಒಂದು ಅವಸಾನದ ಪರಮಾವಧಿ. ಅವರಿನ್ನೇನು ಅವಸಾನ ರೆಡಿಯಾಗಿದ್ದಾರೆ, ಅದರ ಪರಮಾವಧಿ ನಿರ್ಲಜ್ಜತನ. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ. ಇವತ್ತು ಮುಖ್ಯಮಂತ್ರಿಗಳು ಸಮಾಜ ನಿರ್ಮಾಣದ ಮಾತುಗಳನ್ನು ಆಡುವಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೂ ಒಂದು ಮಾತು ಹೇಳ್ತಾರೆ, ಈ ಬರೋ ದಿನದಲ್ಲಿ 2 ದಿನದ ಅಧಿವೇಶನವನ್ನು ವಿಶೇಷವಾಗಿ ಕರೀತೀವಿ, ಅಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ಮಾತಾಡಬೇಕು, ಸದನವನ್ನು 1 ವಾರ ವಿಸ್ತರಣೆ ಮಾಡಿ ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆ ಕಿವಿಗೊಡಲಿಲ್ಲ. ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು, ಅದು ಮುಂದುವರಿಸಲಿಲ್ಲ. ಅದಕ್ಕೆ ಬದಲಾಗಿ VBG ರಾಮ್ಜಿ ಬಗ್ಗೆ ಚರ್ಚೆ ಮಾಡೋದಕ್ಕೆ 2 ದಿನದ ವಿಶೇಷ ಅಧಿವೇಶನವನ್ನ ಕರಿತೇನೆ ಅಂತ ಹೇಳ್ತಾ ಇದೆ ಈ ಸರ್ಕಾರ. ಇವ್ರಿಗೇನಾದ್ರೂ ಒಂದು ಕಿಂಚಿತ್ತಾದ್ರೂ ಜವಾಬ್ದಾರಿ ಇದೆಯಾ? ಜವಾಬ್ದಾರಿಯಿಂದ ನಡ್ಕೋತಿದ್ದಾರಾ? ಜನರಿಗೆ ಉತ್ತರದಾಯಿತ್ವ ಇದೆಯಾ? ನಾವು ಜನರಿಗೆ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಈ ವಿಚಾರಗಳನ್ನು ತಲುಪಿಸಿದ್ದೇವೆ, ಗ್ರಾಮೀಣ ಭಾಗಕ್ಕೆ ತಗೊಂಡು ಹೋಗ್ತೇವೆ. ಏನು ಇಲ್ಲಿವರೆಗೂ ಸುಳ್ಳು ಲೆಕ್ಕ ಕೊಟ್ಟು ಏನು ಹಣವನ್ನು, ಗ್ಯಾರಂಟಿ ಯೋಜನೆ ಹಣವನ್ನು VBG ರಾಮ್ಜಿ ಮನ್ರೇಗಾ ಅಂತ ನಿಮ್ದಿತ್ತು, ಅದನ್ನು ಬದಲಾಯಿಸಿದ್ದಾರೆ. ಯಾರಿಗೂ ಮೋಸ ಆಗೋದಿಲ್ಲ. ನೀವು ಕೆಲಸ ಮಾಡಿದ 1 ವಾರದಿಂದ 14 ದಿವಸದ ಒಳಗಾಗಿ, ಹಿಂದೆ ತಿಂಗಳುಗಟ್ಟಲೆ ಆಗ್ತಾ ಇತ್ತು ಬಿಲ್ ಬರೋದಕ್ಕೆ, ಈಗ ಈ ನಿಯಮದಲ್ಲಿ ಬದಲಾವಣೆ ತಂದಿದ್ದಾರೆ. ಕಡ್ಡಾಯವಾಗಿ 1 ವಾರದಿಂದ 14 ಅವನ ಅಕೌಂಟ್ಗೆ ಹಣ ಹೋಗಲೇಬೇಕು. ತಪ್ಪಾದರೆ ದಂಡ, ಯಾವ ಅಧಿಕಾರಿ ತಪ್ಪು ಮಾಡ್ತಾನೆ ಅವನಿಗೆ ದಂಡ ವಿಧಿಸೋದಾಗುತ್ತೆ. ಈ ರೀತಿ ಕಾನೂನುಗಳನ್ನು ತರುವಂಥದ್ದಾಗಿದೆ. ಆ ಕಾರಣಕ್ಕಾಗಿ ಇದು ಸಂಪೂರ್ಣವಾಗಿ ಹೊಸ ಕಾಯ್ದೆ ಏನು ಬಂದಿದೆ, VBG ರಾಮ್ಜಿ 2025, ಇದು ಜನಪರವಾದಂಥ, ಗ್ರಾಮೀಣ ಭಾಗ ವಿಕಸಿತಗೊಳ್ತಕ್ಕಂಥ ವಿಕಸಿತ ಭಾರತ ಕನಸೇನಿದೆ ಅದನ್ನು ಆಮೂಲಾಗ್ರವಾಗಿ ಜಾರಿಗೆ ಮಾಡುವಂಥ ಒಂದು ಯೋಜನೆ. ಹಾಗಾಗಿ ಯಾರೂ ಕೂಡ ನಮ್ಮ ಗ್ರಾಮೀಣ ಭಾಗದ ಜನ ಈ ಕಾಂಗ್ರೆಸ್ನವರ ಸುಳ್ಳು, ಮೋಸ, ಕಪಟದ ಮಾತುಗಳೇನಿದ್ದಾವೆ ಅದರ ಕಡೆ ಗಮನ ಕೊಡಬೇಡಿ. ನಿಜವಾದ ಒಂದು ಉದ್ದೇಶ ಇಟ್ಕೊಂಡು, ಧ್ಯೇಯ ಇಟ್ಕೊಂಡು ತಂದಿರತಕ್ಕಂಥ ಈ ಯೋಜನೆಗೆ ಎಲ್ಲ ಜನಸಾಮಾನ್ಯರ ಬೆಂಬಲ ಇದೆ. ಇವರ ಮಾತಿಗೆ ಯಾವುದೇ ಕಾರಣಕ್ಕೂ ಕಿವಿಗೊಡಕ್ಕೆ ಹೋಗಬೇಡಿ. ಅವ್ರೇನಾದರೂ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಅವ್ರದ್ದೇ ಆದ ಭಾಷೆಯಲ್ಲಿ ಮರ್ಯಾದೆ ಮಾಡಿ ವಾಪಸ್ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿ ಅನ್ನೋ ಮಾತನ್ನು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಜನಸಾಮಾನ್ಯರಲ್ಲಿ, ಗ್ರಾಮೀಣ ಭಾಗದ ಜನತೆಯಲ್ಲಿ ವಿನಂತಿ ಮಾಡ್ಕೊತೇನೆ. ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜಿನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.